ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ನೀವೆಲ್ಲರೂ ಕೂಡ KPTCL ಎಕ್ಸಾಮ್ ಪರೀಕ್ಷೆಯನ್ನು ಮುಗಿಸ್ಕೊಂಡು ಸರಿಯಾದ ಉತ್ತರ ಯಾವುದಿರ್ಬೋದು ಅನ್ನೋದನ್ನು ಸರ್ಚ್ ಮಾಡ್ತಿರ್ತೀರಿ. ಸೊ ಅದಕ್ಕೆ ಪೂರಕವಾಗುವಂತೆ ನಾನು ಕಂಪ್ಯೂಟರ್ ಪ್ರಶ್ನೋತ್ತರಗಳಿಗೆ ಯಾವುದು ಸರಿಯಾದಂತಹ ಉತ್ತರ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಎಲ್ಲ ಪ್ರಶ್ನೋತ್ತರಗಳಿಗೆ ನಾನು ನೆಟ್ಟಲ್ಲಿ ಸರ್ಚ್ ಮಾಡಿ ಅನಂತರ ಸರಿಯಾದ ಉತ್ತರ ಯಾವುದಿರ್ಬೋದು ಅನ್ನೋದನ್ನು ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಅನಂತರ ನಿಮ್ಮ ಮುಂದೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ನಾನಿಲ್ಲಿ ನಿಮಗೆ ಪ್ರಶ್ನೆ ಮತ್ತು ಅದಕ್ಕೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ಯೂನಿಕೋಡ್ ಸ್ಟ್ಯಾಂಡರ್ಡ್ ಈಸ್ ಎ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ? ಇದಕ್ಕೆ ಆಪ್ಷನ್ ಡಿ, ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸಿಸ್ಟಮ್ ಅನ್ನೋದು ಸರಿಯಾದಂತಹ ಉತ್ತರ. ಓಕೆ, ಒಂದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ. ಇನ್ನು ಎರಡನೇ ಪ್ರಶ್ನೆ, ಡಾಸ್ ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ. ಸುಲಭವಾಗಿರುವಂತಹ ಪ್ರಶ್ನೆ. ಇದಕ್ಕೂ ಕೂಡ ಆಪ್ಷನ್ ಡಿ ಸರಿಯಾದಂತಹ ಉತ್ತರ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ 3, ವಾಟ್ ಡಸ್ ಕಂಟ್ರೋಲ್ ಪ್ಲಸ್ ಝೆಡ್ ಡು ಅಂತ ಇದೆ. ಒಂದು ಶಾರ್ಟ್ಕಟ್ ಕೀ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಅಂಡು ದ ಲಾಸ್ಟ್ ಆ್ಯಕ್ಷನ್. ಓಕೆ, ಅಂಡು ದ ಲಾಸ್ಟ್ ಆ್ಯಕ್ಷನ್. ನೆಕ್ಸ್ಟು ನಾಲ್ಕನೇ ಪ್ರಶ್ನೆ, ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಸ್ಪ್ಲಿಟ್ ಎ ಟೇಬಲ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್. ಓಕೆ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಂಟರ್, ಆಪ್ಷನ್ ಬಿ. ಇಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ನೇರವಾಗಿ ಎಕ್ಸಾಮ್ ವೇದ ಅಪ್ಲಿಕೇಶನ್ ಇದೆಯಲ್ಲ, ಸೊ ಆ ಒಂದು ವೆಬ್ಸೈಟಿಂದ ನಮಗೆ ಕ್ವಶನ್ಸ್ಗಳನ್ನ ಬಹಳಷ್ಟು ತೊಗೊಂಡಿದ್ದಾರೆ. ಸೊ ನೀವು ಕೂಡ ಚೆಕ್ ಮಾಡಿರ್ತೀರಿ. ಓಕೆ, ಸೊ ನೆಕ್ಸ್ಟು ಐದನೇ ಪ್ರಶ್ನೆ, ವೆನ್ ಎ ಹೈಪರ್ ಲಿಂಕ್ ಈಸ್ ಕ್ರಿಯೇಟೆಡ್ ವರ್ಡ್ ಫಾರ್ಮ್ಯಾಟ್ಸ್ ದ ವೆಬ್ ಅಡ್ರೆಸ್ ಆ್ಯಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 4, ಅಂಡರ್ಲೈನ್ಡ್ ಆ್ಯಂಡ್ ಕಲರ್ಡ್ ಬ್ಲೂ ಅಂತ ಇದೆಯಲ್ಲ, ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಆರನೆಯ ಪ್ರಶ್ನೆ, ಎಕ್ಸೆಪ್ಟ್ ಫಾರ್ ದ ಡ್ಯಾಶ್ ಫಂಕ್ಷನ್ ಎ ಫಾರ್ಮುಲಾ ವಿತ್ ಎ ಲಾಜಿಕಲ್ ಫಂಕ್ಷನ್ ಶೋಸ್ ದ ವರ್ಡ್ ಟ್ರೂ ಆರ್ ಫಾಲ್ಸ್ ಆ್ಯಸ್ ಎ ರಿಸಲ್ಟ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ಇಫ್ ಅನ್ನೋದು ಸರಿಯಾದಂಥ ಉತ್ತರ. ಇದು ಕೂಡ ಎಕ್ಸಾಮ್ ವೇದದಲ್ಲಿ ಬಂದಿರುವಂತಹ ಪ್ರಶ್ನೆ. ನೆಕ್ಸ್ಟ್ ಏಳನೇ ಪ್ರಶ್ನೆ, ವಾಟ್ ಡಸ್ ದ ಲುಕ್ಅಪ್ ಫಂಕ್ಷನ್ ಡೂ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಫೈಂಡ್ಸ್ ರಿಲೇಟೆಡ್ ರೆಕಾರ್ಡ್ಸ್, ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆ, ದ ಶಾರ್ಟ್ಕಟ್ ಕೀ ಟು ರಿಪ್ಲೇಸ್ ಎ ಡಾಟಾ ವಿತ್ ಅನದರ್ ಇನ್ ಎಕ್ಸೆಲ್ ಸ್ಪ್ರೆಡ್ಶೀಟ್ ಈಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ, ಕಂಟ್ರೋಲ್ ಪ್ಲಸ್ ಎಚ್ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಎಕ್ಸೆಲ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ಸ್ ಈಸ್ ಯೂಸ್ ಟು ಫೈಂಡ್ ದ ಹೈಯೆಸ್ಟ್ ನಂಬರ್ ಇನ್ ಎ ಸೀರೀಸ್ ಆಫ್ ನಂಬರ್ಸ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಎ ಸರಿಯಾದಂಥ ಉತ್ತರ. ಓಕೆ, ಫಾರ್ಮುಲಾಸ್ನ ನಾವು ನೋಡ್ಕೊಂಡಿರಬೇಕು. ಇದ್ರ ಮೇಲೆ ಯಾವಾಗಲೂ ಕೂಡ ಪ್ರಶ್ನೆ ಇದ್ದೇ ಇರುತ್ತಲ್ವಾ. ಸೊ ಹತ್ತನೆಯ ಪ್ರಶ್ನೆ, if the value in A1 is MCQ and in B1 is questions, which function will return MCQ at questions in cell C1 ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಇದು ಕೂಡ ನಾವು ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ನೇರವಾಗಿ ಇದೇ ಪ್ರಶ್ನೆಗೆ ಉತ್ತರ ನಮಗೆ ಸಿಗುತ್ತೆ. ಓಕೆ, ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 11ನೇ ಪ್ರಶ್ನೆ. ಓಕೆ, 11ನೇ ಪ್ರಶ್ನೆ ಏನಿದೆ, ಯು ಕ್ಯಾನ್ ಎಂಬೆಡ್ ಆನ್ MS ಆರ್ಗನೈಸೇಷನ್ ಚಾರ್ಟ್ ಇನ್ ಎ ಸ್ಲೈಡ್ ಬೈ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ, ಕ್ಲಿಕ್ಕಿಂಗ್ ದ ಇನ್ಸರ್ಟ್ ನ್ಯೂ ಸ್ಲೈಡ್ ಬಟನ್ ಆನ್ ದ ಸ್ಟ್ಯಾಂಡರ್ಡ್ ಟೂಲ್ ಬಾರ್, ದೆನ್ ಡಬಲ್ ಕ್ಲಿಕ್ಕಿಂಗ್ ದ ಆರ್ಗನೈಸೇಷನ್ ಚಾರ್ಟ್ ಬಟನ್ ಆನ್ ದ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಅಂತ ಇದೆಯಲ್ಲ, ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ. ಓಕೆ, ನೆಕ್ಸ್ಟು 12ನೇ ಪ್ರಶ್ನೆ, ದ ಆಟೋ ಶೇಪ್ ಟೂಲ್ ಪ್ರೊವೈಡ್ಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ? 12ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಾಮನ್ಲಿ ಫೌಂಡ್ ಶೇಪ್. ಓಕೆ, ಕಾಮನ್ಲಿ ಫೌಂಡ್ ಶೇಪ್ಸ್, ಬಿ ಆಪ್ಷನ್ ಸರಿಯಾದಂಥ ಉತ್ತರ. ನೆಕ್ಸ್ಟ್ 13ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಪ್ರೊವೈಡ್ಸ್ ಎ ಮೀನ್ಸ್ ಆಫ್ ಪ್ರಿಂಟಿಂಗ್ ಔಟ್ ಫೀಚರ್ ನೋಟ್ಸ್ ವಿತ್ ಎ ಮಿನಿಯೇಚರ್ ಸ್ಲೈಡ್ ಆನ್ ಎ ಪ್ರಿಂಟೆಡ್ ಪೇಜ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಡಿಯನ್ಸ್ ಹ್ಯಾಂಡ್ಔಟ್ ಅಂತ ಇದೆಯಲ್ಲ, ಆಪ್ಷನ್ ಡಿ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು 14ನೇ ಪ್ರಶ್ನೆ, ದ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಸಚ್ ಆಸ್ ಟೈಟಲ್ ಆ್ಯಂಡ್ ಸಬ್ ಟೈಟಲ್, ಟೆಕ್ಸ್ಟ್, ಪಿಕ್ಚರ್ಸ್, ಟೇಬಲ್ಸ್ ಎಟ್ಸೆಟ್ರಾ ಇಸ್ ಕಾಲ್ಡ್ ಲೇಔಟ್, ಆಪ್ಷನ್ ಎ ಸರಿಯಾದಂಥ ಉತ್ತರ. ಓಕೆ,
ನೆಕ್ಸ್ಟು 15ನೇ ಪ್ರಶ್ನೆ, ವಿಚ್ ಶಾರ್ಟ್ಕಟ್ ಕೀ ಇನ್ಸರ್ಟ್ಸ್ ಎ ನ್ಯೂ ಸ್ಲೈಡ್ ಇನ್ ದ ಕರೆಂಟ್ ಪ್ರೆಸೆಂಟೇಷನ್ ಅಂತ ಅಂದರೆ ಇಲ್ಲಿ ನ್ಯೂ ಸ್ಲೈಡನ್ನು ನಾವು ತೊಗೊಳ್ಬೇಕು ಅಂದರೆ ಕಂಟ್ರೋಲ್ ಎಮ್ ಅನ್ನುವಂತಹ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟು 16ನೇ ಪ್ರಶ್ನೆ, ದ ಡ್ಯಾಶ್ ಪ್ರೋಗ್ರಾಮ್ ಕಂಪ್ರೆಸಸ್ ಲಾರ್ಜ್ ಫೈಲ್ಸ್ ಇಂಟು ಎ ಸ್ಮಾಲರ್ ಫೈಲ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಎ ಸರಿಯಾದಂಥ ಉತ್ತರ. ವಿನ್ಸಿಪ್ ಅನ್ನುವಂಥ ಪ್ರೋಗ್ರಾಮನ್ನು ಬಳಸ್ತೀವಿ. ನೆಕ್ಸ್ಟು 17ನೇ ಪ್ರಶ್ನೆ, ರೀಸೆಂಟ್ಲಿ ಡಿಲಿಟೆಡ್ ಫೈಲ್ಸ್ ಆರ್ ಸ್ಟೋರ್ಡ್ ಇನ್ ಅಂತ ಇದೆ. ಸೊ ಇದು ಎಲ್ಲರೂ ಕೂಡ ಆನ್ಸರ್ ಮಾಡಿರ್ತೀರಿ. ರೀಸೈಕಲ್ ಬಿನ್ನಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಮೊಬೈಲಲ್ಲಿ ಕೂಡ ಇದನ್ನು ನೋಡ್ತಿರ್ತೀವಿ, ಹೌದಾ? ಸೊ ನೆಕ್ಸ್ಟ್ 18ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ರನ್ಸ್ ಆನ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸರ್ವ್ಸ್ ಆ್ಯಸ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ ಅದರ್ ಸಾಫ್ಟ್ವೇರ್ ಟು ರನ್ ಆನ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಏನಾಗುತ್ತೆ? 18ನೇ ಪ್ರಶ್ನೆಗೆ ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದು ಸರಿಯಾದಂಥ ಉತ್ತರ. ಓಕೆ, ನೆಕ್ಸ್ಟು 19ನೇ ಪ್ರಶ್ನೆ, ಟು ಸೆಂಡ್ ಇಮೇಲ್ ವಿ ಯೂಸ್ ಡ್ಯಾಶ್ ಅಂತ ಇದೆ. ಸೊ ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ ಔಟ್ಲುಕ್ ಎಕ್ಸ್ಪ್ಲೋರರ್ನ ಯೂಸ್ ಮಾಡ್ತೀವಿ. ಓಕೆ, ಔಟ್ಲುಕ್ ಎಕ್ಸ್ಪ್ಲೋರರ್. ಮತ್ತು ಬಯೋಸ್ ಈಸ್ ಯೂಸ್ಡ್ ಬೈ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ನೇರವಾಗಿ ನಮಗೆ ವೆಬ್ಸೈಟಿಂದ ಕ್ವಶನ್ಸ್ಗಳನ್ನು ತೊಗೊಂಡು ಕ್ವಶನ್ ಪೇಪರಲ್ಲಿ ಹಾಕಿದ್ದಾರೆ. ಸೊ ನೀವು ಕೂಡ ಸರ್ಚ್ ಮಾಡಿದಾಗ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ. ಸೊ ಎಲ್ರಿಗೂ ಒಂದೇ ಕಡೆ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕೀ ಆನ್ಸರನ್ನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ ಆಗಿರುತ್ತೆ. ಸೊ ಗೌರ್ಮೆಂಟ್ ಕೀ ಆನ್ಸರ್ ನೋಡಿದಾಗ ನಿಮಗೆ ಇನ್ನೂ ಕ್ಲಿಯರಾಗಿ ಎಲ್ಲ ಉತ್ತರಗಳು ಸಿಗುತ್ತೆ. ಸೊ ಈಗ ನಾನು ಕೊಟ್ಟಿರೋದು 99% ಎಲ್ಲವೂ ಕೂಡ ಸರಿಯಾದಂಥ ಉತ್ತರವೇ ಆಗಿದೆ. ಯಾಕಂದರೆ ಸರ್ಚ್ ಮಾಡಿ ಎಲ್ಲವನ್ನು ನೋಟ್ ಮಾಡಿಕೊಂಡು ಆನಂತರ ನಿಮಗೆ ಕೀ ಆನ್ಸರ್ನ ಪ್ರೊವೈಡ್ ಮಾಡ್ತಾ ಇರೋದು. ಓಕೆ, ಸೊ ನೀವು ಕೂಡ ಇದಕ್ಕೆ ಕರೆಕ್ಟ್ ಉತ್ತರಗಳನ್ನು ಹಾಕಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಎಷ್ಟು ಉತ್ತರಗಳು ಸರಿಯಾಗಿದೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು. ಓಕೆ, ಕೆಲವೊಂದಿಷ್ಟು ಪ್ರಶ್ನೆಗಳು ಸುಲಭವಾಗಿದೆ, ಕೆಲವೊಂದಿಷ್ಟು ಸ್ವಲ್ಪ ಟಫ್ ಆಗಿದೆ. ಬಟ್ ನಾನು ಗಮನಿಸಿದಂಗೆ ಆಲ್ಮೋಸ್ಟ್ ಕ್ವಶನ್ಸು ಎಕ್ಸಾಮ್ ವೇದ ಅನ್ನುವಂಥ ಒಂದು ವೆಬ್ಸೈಟಿಂದ ಕೇಳಿದ್ದಾರೆ, ಮತ್ತು ಕೆಲವೊಂದಿಷ್ಟು ಟೆಕ್ಸ್ಟ್ ಬುಕ್ ಅನ್ನುವಂಥ ಒಂದು ವೆಬ್ಸೈಟಲ್ಲಿ ಬಂದಿದೆ. ಓಕೆ, ಒಟ್ಟಾರೆಯಾಗಿ ವೆಬ್ಸೈಟ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅನ್ನೋದನ್ನು ಮಾತ್ರ ಕನ್ಫರ್ಮ್ ಆಗಿ ನಿಮಗೆ ತಿಳಿಸುವಂಥದ್ದು. ಓಕೆ, ಸೊ ಈಗ ನಿಮಗೆ ಇದೆಲ್ಲವೂ ಕೂಡ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕೀ ಆನ್ಸರ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಸೊ ಇದಿಷ್ಟನ್ನು ತಿಳಿಸ್ತಾ ಈ ಒಂದು ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.